ಓಕೆ ಫ್ರೆಂಡ್ಸ್, ನಾನೀಗ ಆಲ್ರೆಡಿ ಎಂಟ್ರಿ ತೊಗೊಂಡಿರ್ತೀನಿ ಕಾಲ್ ಸೈಡ್ಗೆ. ಓಕೆ, 9 ಗಂಟೆ 22 ನಿಮಿಷಕ್ಕೆ ಸ್ಟಾಪ್ ಲಾಸ್ ಸೆಟ್ ಮಾಡೋಣ. 6000 ಇಸ್ ಇನಫ್ ಆಗಿರುತ್ತೆ. ಓಕೆ, 18 to 19 ಪಾಯಿಂಟ್ಸು ಸ್ಟಾಪ್ ಲಾಸ್ ಇನಫ್ ಆಗಿರುತ್ತೆ. ಟಿ ಪಿನ ಆಲ್ಮೋಸ್ಟು 10,000 ಜಸ್ಟ್ ಡ್ರ್ಯಾಗ್ ಮಾಡಿರ್ತೀನಿ 30 ಪಾಯಿಂಟ್ಸ್ವರೆಗೂ. ಬಟ್ ನೋಡೋಣ, ಅಕಾರ್ಡಿಂಗ್ ಟು ಟ್ರೇಡ್ 1:1 ಬಂದರೆ, ಸೊ ಆಲ್ಮೋಸ್ಟ್ 6000 ಪ್ಲಸ್ ಬಂದರೆ ಪ್ರಾಫಿಟನ್ನು ಬುಕ್ ಮಾಡೋಕೆ ನೈಸ್. 1300 1600 ಈ ಥರ ಪ್ರಾಫಿಟನ್ನು ತೋರಿಸ್ತಾ ಇದೆ. ಓಕೆ, ಆಲ್ಮೋಸ್ಟ್ ನೋಡ್ಬೋದು 120 ಪಾಯಿಂಟ್ಸ್ಗೆ ಒಂದು ಲೈನನ್ನು ಡ್ರಾ ಮಾಡಿ 1:1ಗೆ ಒಂದು ಲೈನನ್ನು ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಆಲ್ಮೋಸ್ಟು 1:2ಗೆ ಹಾಕ್ಬಿಡೋಣ ಟಿ ಪಿನ. ಓಕೆ, ಸ್ಪೈಕಲ್ಲಿ ಬಂದರೆ ಆಲ್ಮೋಸ್ಟು ಕ್ಯಾಪ್ಚರ್ ಮಾಡೋದಕ್ಕೆ ರೆಡಿ ಇರುತ್ತೆ. ಓಕೆ, ಸ್ಕ್ಯಾಲ್ಪರ್ ಮೂಡಲ್ಲಿ ಆಲ್ಮೋಸ್ಟು ಎಕ್ಸಿಟ್ ಆಗೋದಕ್ಕೂ ರೆಡಿ ಆಗಿದೆ. ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ನಿಫ್ಟಿನಲ್ಲಿ ಫ್ಲಾಟ್ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆಗಿ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಇದೆ. ಸೊ ಸಪೋರ್ಟ್ ಇದೆಯಲ್ಲ, ದಿಸ್ ಸಪೋರ್ಟ್ ಮೇಲ್ಗಡೆ ಬಂದು ಕ್ಲೋಸ್ ಆಗಿದೆ ಅಂದಾಗ ಸೊ ಸ್ವಲ್ಪ ಅಟ್ಲೀಸ್ಟ್ ಮೂಮೆಂಟ್ ಕೊಡುತ್ತೆ ಮೇಲ್ಗಡೆ ಸೈಡ್ಗೆ. ಅಷ್ಟರಲ್ಲಿ ಸ್ಕ್ಯಾಲ್ಪ್ ಟ್ರೇಡಲ್ಲಿ ನಮಗೆ 1:1 1:1.5 1:2 ಬಂದರೆ ಈಸಿಯಾಗಿ ಪ್ರಾಫಿಟನ್ನು ಬುಕ್ ಮಾಡೋಣ. ಓಕೆ, 1600 1700 ಪ್ರಾಫಿಟಿಂದ ಇಮಿಡಿಯೇಟ್ ಆಗಿ ಈಗ 400 300 32 ಈ ಥರ ನಡೀತಾ ಇದೆ. ನೋಡೋಣ. ಓಕೆ, ರಿಟ್ರೇಸಿಗೆ ಬಂತು, ಚೆನ್ನಾಗಿ ರಿಟ್ರೇಸಿಗೆ ಬಂದಮೇಲೆ ಎಂಟ್ರಿ ತೊಗೊಂಡಿರ್ತೀನಿ ನಾನು. ಓಕೆ, ಇಲ್ಲ ಅಂತಂದರೆ ಟಾಪಲ್ಲಿ ಬೈ ಮಾಡಿದ್ರೆ ಆಲ್ಮೋಸ್ಟ್ ಈಗ ಸ್ಟಾಪ್ ಲಾಸ್ ಹಿಟ್ ಆಗ್ತಿತ್ತು ನಮ್ಮದು. ಬಟ್ ವೆಯ್ಟ್ ಮಾಡಿದೆ ದ್ಯಾಟ್ ಪರ್ಟಿಕ್ಯುಲರ್ ಕ್ಯಾಂಡಲ್ಲು ಕ್ಲೋಸ್ ಆಗಿ ರಿಟ್ರೇಸಿಗೆ ಬರೋರ್ಗೆ. ಓಕೆ, ಮತ್ತೆ 1000+ ನನಗೆ ಪ್ರಾಫಿಟನ್ನು ತೋರಿಸ್ತಾ ಇದೆ. ಆಲ್ಮೋಸ್ಟು ಸ್ಕ್ಯಾಲ್ಪರ್ ಮೋಡಲ್ಲಿ ಎಂಟ್ರಿ ತೊಗೊಂಡಿರ್ತೀನಿ. ಓಕೆ, ತುಂಬ ಈಸಿ ಪ್ಲ್ಯಾಟ್ಫಾರ್ಮ್ ಇದು. ನಿಮಗೂ ಕೂಡ ದನ್ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಟ್ರೇಡನ್ನು ಮಾಡಬೇಕು ಅಂತಂದರೆ ಸೊ ನನ್ನ ಬಯೋಲೋನಲ್ಲಿ ಲಿಂಕ್ ಇರುತ್ತೆ. ಜಸ್ಟ್ ಯು ಕ್ಯಾನ್ ಗೋ ಆ್ಯಂಡ್ ಕ್ಲಿಕ್ ಡೌನ್ಲೋಡ್ ಆ್ಯಂಡ್ ಸ್ಟಾರ್ಟ್ ಟ್ರೇಡಿಂಗ್. ಓಕೆ, ಬಟ್ ನಾಲೆಜ್ ಇಲ್ಲದೆ ಟ್ರೇಡ್ ಮಾಡೋದಕ್ಕೆ ಹೋಗ್ಬಿಡಿ, ನಾಲೆಜನ್ನು ಬೆಳೆಸ್ಕೊಂಡು ಟ್ರೇಡ್ ಮಾಡೋಕ್ಕೆ. ಓಕೆ, 2600 2700 ವಾವ್ ನೈಸ್ ಎಂಟ್ರಿ ಆಗಿ. ಓಕೆ, 3000 ನೈಸ್ ವಾ 4000. ಓಕೆ, ಏನು ಎಂಟ್ರಿ ಆಗ್ತಿದ್ದಂಗೆ ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಟಾರ್ಗೆಟ್ ಬರ್ತಾ ಇದೆ. 4500 ನೈಸ್. 1:1 ಬರಲಿ, ಆಲ್ಮೋಸ್ಟ್ ಬುಕ್ ಮಾಡಿಬಿಡ್ತೀನಿ ನಾನು. 325 ಫುಲ್ ಕ್ವಾಂಟಿಟಿ ಬುಕ್ ಮಾಡಿಬಿಡ್ತೀನಿ ಇವತ್ತು. ಓಕೆ, 4000 ಕಾಸ್ಟಿಗೆ ಟ್ರೈ ಮಾಡೋಣ. ಜಸ್ಟ್ ಹಾಫಿಗೆ ಇಡ್ತೀನಿ ಸ್ಟಾಪ್ ಲಾಸ್ನ. ಓಕೆ, ಆಲ್ಮೋಸ್ಟ್ 4500 ಪ್ಲಸ್ ಟಾರ್ಗೆಟ್ ತೋರಿಸ್ತಾ ಇತ್ತು. ಸೊ ಸ್ಟಾಪ್ ಲಾಸ್ನ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಓಕೆ, ಇವಾಗ ಮತ್ತೆ ಪ್ರಾಫಿಟ್ ಕಡಿಮೆ. ಸೊ ಕ್ವಾಂಟಿಟಿ 325 ಇದೆ ಅಲ್ವಾ. ಸೊ ಇಮಿಡಿಯೇಟಾಗಿ 10 ಪಾಯಿಂಟ್ಸ್ ಬಂತು ಹೋಯಿತು ಅಂತಂದರೆ ಸೊ 10 ಪಾಯಿಂಟ್ಸ್ ಬಂತು ಹೋಯಿತು ಅಂತಂದರೆ 3000 3500 4000 ಈ ಥರ ಪ್ರಾಫಿಟನ್ನು ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ನೀವು ಸಪೋಸ್ 650 ಡಬಲ್ ಕ್ವಾಂಟಿಟಿ ತೊಗೊಂಡ್ರಿ ಅಂತಂದರೆ ಆಲ್ಮೋಸ್ಟ್ 10,000 ಈಸಿ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ಕ್ವಾಂಟಿಟಿ ಮೇಲೆ ಇರುತ್ತೆ. ಓಕೆ, ಮತ್ತೆ ಇನ್ಕ್ರೀಸ್ ಆಗುತ್ತೆ. ದ್ಯಾಟ್ ಅಲ್ಲಿ ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ಇದೆಯಲ್ವಾ ಸ್ಪಾಟಲ್ಲಿ ದ್ಯಾಟ್ ಪರ್ಟಿಕ್ಯುಲರ್ ಕ್ಯಾಂಡಲ್ಲು ಟಾಪನ್ನು ಬ್ರೇಕ್ ಆಗಬೇಕು. ಬ್ರೇಕ್ ಆದರೆ ಇಮ್ಮಿಡಿಯೇಟ್ ಎಕ್ಸ್ಮಿ ಅಂತ ಬರುತ್ತೆ. ಸ್ಟಾಪ್ ಲಾಸ್ನ ಕಾಸ್ಟ್ಗೆ ಟ್ರೈ ಮಾಡಲ. ಆಲ್ಮೋಸ್ಟು ಬಂದಿತ್ತು ಚೆನ್ನಾಗಿ. ಓಕೆ, ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಬೇಡ. ಸ್ಟಾಪ್ ಲಾಸ್ನ ನಾನು ಕಾಸ್ಟ್ಗೆ ಟ್ರಯಲ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಕೊನೆಯವ್ರಿಗೆ ನೋಡಿ ಟಾರ್ಗೆಟ್ ಹಿಟ್ ಆಗುತ್ತಾ ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ ಅಂತ. ಓಕೆ, 2600 ಪ್ಲಸ್ ನನಗೆ ಪ್ರಾಫಿಟಿಂದ ತೋರಿಸ್ತಾ ಇದೆ. 4000 ಪ್ಲಸ್ ಬಂದಿತ್ತು ಪ್ರಾಫಿಟ್. ಓಕೆ, 4500 ಪ್ಲಸ್ ತೋರಿಸಿತ್ತು. ಸೆಕೆಂಡ್ ಎಂಟ್ರಿ ಸೇಮ್ ಎಂಟ್ರಿ ಕ್ಯಾಂಡಲ್ಗೆ. ಓಕೆ, 5 ಮಿನಿಟ್ ಟೈಮ್ ಫ್ರೇಮ್ ಆಗಿರುತ್ತೆ. ಸೊ ಪ್ರಾಪರ್ ಬ್ರೇಕ್ಔಟ್ ಬಂದಿದೆ. ಸೊ ಮೇಲ್ಗಡೆ ನಾನು ಸ್ಟ್ರಾಟಜಿ ಪ್ರಕಾರ ಅಕಾರ್ಡಿಂಗ್ ಟು ಮೈ ಅನಾಲೈಸಿಸ್ ಪ್ರಕಾರ ಟ್ರೇಡ್ ತಗೋದ್ರಿ. ನೋಡೋಣ. ಓಕೆ, ನೈಸ್ 4000 ಪ್ಲಸ್ ಬರ್ತಾ ಇದೆ ಆಲ್ಮೋಸ್ಟ್. ಈಗ ವಿಲ್ಸಿ ನೋಡೋಣ ಏನಾಗುತ್ತೆ. ಟಾರ್ಗೆಟ್ ಹಿಟ್ ಆಗುತ್ತೆ, ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ, ವಿಡಿಯೋನ ಕೊನೆಯವ್ರಿಗೆ ನೋಡಿ. ಓಕೆ, ಓಕೆ ಫ್ರೆಂಡ್ಸ್, ಈಗ ಮತ್ತೆ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, 4400 4500 ಈ ಥರ ತೋರಿಸ್ತಾ ಇದೆ. ಜಸ್ಟ್ 6000 ಬಂದರೆ ಐ ವಿಲ್ ಎಕ್ಸಿಟ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಟ್ರೇಡ್. ಓಕೆ, ನಾನು 6000 ರಿಸ್ಕ್ ತೊಗೊಂಡಿದ್ದೆ. ಓಕೆ, 5000 5200 5003 ನೈಸ್ 5600. ಓಕೆ ಫೈನ್. ಜಸ್ಟ್ 5900 ಬಂದಿತ್ತು. ಓಕೆ, ಎಕ್ಸಿಟ್ ಆಗೋದಕ್ಕೆ ಕ್ಲಿಕ್ ಮಾಡಿ ಇಟ್ಕೊಂಡು ಕೂತಿದ್ದೀನಿ. ಸೊ ಸೆಲ್ ಬಟನ್ ಮೇಲೆ ಸ್ಟ್ರಗಲ್ ಮಾಡಿದೆ. ಸೊ ನಿಫ್ಟಿ ಸ್ಪಾಟ್ ಚಾರ್ಟಲ್ಲಿ ಸೊ ರೆಸಿಡೆನ್ಸ್ ಏರಿಯಾ ಇದೆ. ಸೊ ದ್ಯಾಟ್ ಏರಿಯಾ ಓಕೆ ಟ್ರಯಲ್ ಮಾಡೋಣ ಇಲ್ಲಿವರೆಗೂ. ಐ ಆಮ್ ನಾಟ್ ಕಾನ್ಫಿಡೆನ್ಸ್ ಬರ್ತಲ್ವಾ. ಇಮ್ಮಿಡಿಯೇಟ್ ಪ್ರಾಫಿಟ್ ಕಡಿಮೆ, ಜಸ್ಟ್ 5900
ಇನ್ನೊಂದು ಪಾಯಿಂಟ್ ಬಂದಿದ್ರೆ ಸಾಕು 6200 300 ಬರ್ತಿತ್ತು. ಓಕೆ ಫ್ರೆಂಡ್ಸ್, ನೋಡಿ ವಿಡಿಯೋ ಕೊನೆವರೆಗೂ ಅಪ್ಡೇಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಡನ್ 6225 ರೂಪೀಸ್ ಪ್ರಾಫಿಟನ್ನು ಬುಕ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ. ಥ್ಯಾಂಕ್ ಯು.